ಇನ್ನೊಂದು ಕೇಳ್ತಾರೆ, ಸರ್ ನಾನು ಜಪ ಮಾಡ್ಬೇಕಂತ ಇದ್ದೀನಿ, ಆದರೆ ನಾನು ಸ್ಮೋಕಿಂಗ್ ಕೂಡ ಮಾಡ್ತೀನಿ ಮತ್ತು ಮಾಂಸ ಸೇವನೆ ಕೂಡ ಮಾಡ್ತೀನಿ, ನಾನು ಹಾಗಾದರೆ ಅದನ್ನ ಬಿಟ್ಬಿಡ್ಬೇಕಾ ಅಂತ. ಇದಕ್ಕೆ ಪರ್ಫೆಕ್ಟ್ ಆನ್ಸರ್ಗಿಂತ ಶ್ರೀಕೃಷ್ಣ ಪರಮಾತ್ಮ ಗೀತೆನಲ್ಲಿ ಹೇಳ್ತಾರೆ, ವಿಷಯ ವಿನಿವರ್ತಂತೆ ಅಂತ. ಹಾಗಂದ್ರೆ ಹೈಯರ್ ಟೇಸ್ಟ್ ಅಂದರೆ ಉನ್ನತ ರುಚಿ ಬಂದರೆ ಕೆಳಗಿನ ರುಚಿ ಅಂದರೆ ಲೋವರ್ ಟೇಸ್ಟ್ನ ನಾವು ಆಟೋಮೆಟಿಕಲಿ ಅಂದರೆ ನ್ಯಾಚುರಲಿ ಬಿಟ್ಬಿಡ್ತೀವಿ ಅಂತ. ಹಾಗಾಗಿ ನೀವು ಮಾಂಸ ಸೇವನೆ ಮಾಡ್ತಿದ್ದೀರಾ ಇಲ್ಲ ಸ್ಮೋಕಿಂಗ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ನಾಮ ಜಪವನ್ನು ನಿಲ್ಲಿಸ್ಲಿಕ್ಕಿಲ್ಲ. ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ರೆ ಒಂದು ದಿವಸ ನೀವೇ ಅರ್ಥವಾಗಿ ಅದನ್ನು ಬಿಟ್ಬಿಡ್ತೀರಾ. ಹಾಗಾಗಿ ನಾನು ಮಾಡ್ಬೋದಾ ಅಂತಂದರೆ ಖಂಡಿತವಾಗಿ ಮಾಡ್ಬೋದು. ಯಾಕಂತ ಅಂದರೆ ಕೃಷ್ಣನಾಮ ರಾಮನಾಮ ಬಂದು ಅಗ್ನಿ ಇದ್ದಂತೆ, ಅದು ಎಲ್ಲದನ್ನು ಸುಟ್ಟು ಹಾಕತ್ತೆ. ನಾನು ಸ್ನಾನ ಮಾಡದೆ ಹರೇ ಕೃಷ್ಣ ಮಂತ್ರ ಜಪವನ್ನು ಮಾಡ್ಬೋದಾ ಅಂತ, ಖಂಡಿತವಾಗ್ಲೂ ಮಾಡ್ಬೋದು. ಅದಕ್ಕೆ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಆದರೆ ಸ್ನಾನ ಮಾಡೋದ್ರಿಂದ ಸತ್ವಗುಣ ನಮ್ಮಲ್ಲಿ ಹೆಚ್ಚಿಗೆ ಆಗುತ್ತೆ. ಆ ಸತ್ವಗುಣದಿಂದ ನಮಗೆ ಕ್ಲಾರಿಟಿ ಸಿಗುತ್ತೆ, ಕಾಮ್ನೆಸ್ ಸಿಗುತ್ತೆ. ಹಾಗಾಗಿ ಸ್ನಾನ ಮಾಡಿ ಜಪ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಈ ಪ್ರಶ್ನೆಯ ಮುಂದುವರೆದ ಭಾಗ, ಯಾವ ಸಮಯದಲ್ಲಿ ಜಪ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೆ ಶಾಸ್ತ್ರಗಳು ಹೇಳುತ್ತೆ, ಬ್ರಹ್ಮ ಮುಹೂರ್ತವೇ ಅತಿ ಸೂಕ್ತವಾದ ಸಮಯ ಅಂತ. ಹಾಗಂತ ಬೇರೆ ಸಮಯದಲ್ಲಿ ಮಾಡ್ಲಿಕ್ಕಿಲ್ಲ ಅಂತಲ್ಲ, ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಜಪವನ್ನು ಮಾಡ್ಬೋದು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಗೀತೆಯಲ್ಲಿ, ಸತತ ಕೀರ್ತಯಂತೋ ಮಾಮ್ ಅಂತ. ಅಂದರೆ 24 ಗಂಟೆ ಕೂಡ ನನ್ನ ಧ್ಯಾನದಲ್ಲಿರಬೇಕು, ಅಂದರೆ ನನ್ನ ನಾಮಸ್ಮರಣೆಯಲ್ಲಿರಬೇಕು ಅಂತ. ಇನ್ನೊಂದು ರೆಕಮೆಂಡೇಶನ್ ಏನು ಅಂತ ಅಂದರೆ, ಯಾವಾಗ ನಿಮ್ಮ ನಿದ್ದೆ ಕಂಪ್ಲೀಟ್ ಆಗಿ ನೀವು ಸ್ಯಾಟಿಸ್ಫೈಡ್ ಸ್ಲೀಪಿಂದ ಎದ್ದಿರ್ತೀರಾ ಆಗ ಜಪ ಮಾಡಿದ್ರೆ ಇನ್ನೂ ಕೂಡ ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಜಪ. ಸೊ ನೀವು 24 ಗಂಟೆ ಅವಧಿಯಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ಬೋದು. ನಿಮ್ಮ ಮುಂದಿನ ಪ್ರಶ್ನೆ, ಈ 108 ಸರಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ಬೇಕಾದ್ರೆ ನನ್ನ ಟೈಮ್ ಫ್ರೇಮ್ ಏನಿರಬೇಕು ಅನ್ನೋದಾದರೆ,